3 ದಿನಗಳಿಂದ ಮಳೆ ಒಂದೇ ಸಮನೆ ಸುರಿಯುತ್ತಿತ್ತು. ಆಕಾಶದಲ್ಲಿ ಗುಡುಗಿನ ಸದ್ದು, ಮರಗಳ ನಡುವೆ ಗಾಳಿ ಬೀಸುವ ಶಬ್ದ ಇಡೀ ಊರನ್ನೇ ಭಯದ ವಾತಾವರಣದಲ್ಲಿ ಮುಳುಗಿಸಿತ್ತು. ಆ ಊರಿನ ಹೊರಗಿದ್ದ ಹಳೆಯ ಗುಡ್ಡದ ಕಡೆ ರಾತ್ರಿಯಾದ ಮೇಲೆ ಯಾರೂ ಹೋಗುತ್ತಿರಲಿಲ್ಲ. ಯಾಕಂದರೆ ಅಲ್ಲಿಗೆ ಹೋದವರು ಯಾರೂ ಬೆಳಗ್ಗೆ ಹಿಂತಿರುಗಿ ಬರುತ್ತಿರಲಿಲ್ಲ. ರಮೇಶ್, ಸುರೇಶ್, ಇವತ್ತು ರಾತ್ರಿ ಗುಡ್ಡದ ಮೇಲೆ ಕ್ಯಾಂಪ್ ಮಾಡೋಣ. ನಿಜವಾಗ್ಲೂ ಹೋಗ್ತೀವಾ? ಊರಿನವರು ಅಲ್ಲಿ ಹೋಗಬೇಡ ಅಂತ ಹೇಳ್ತಾರಲ್ಲ. ಎಲ್ಲ ಹಳೆಯ ಕತೆಗಳು. ನಾವು ಹೋಗಿ ಬೆಳಗ್ಗೆ ವಾಪಸ್ ಬರ್ತೀವಿ. ಸಂಜೆ ಆಗ್ತಿದ್ದಂತೆ ಮೂವರು ಬ್ಯಾಗ್, ಟೆಂಟ್ ಮತ್ತು ಟಾರ್ಚ್ ತೆಗೆದುಕೊಂಡು ಗುಡ್ಡದ ಕಡೆ ಹೊರಟರು. ಅವರಿಗೆ ಗೊತ್ತಿರಲಿಲ್ಲ, ಆ ರಾತ್ರಿ ಅವರ ಜೀವನವನ್ನೇ ಬದಲಾಯಿಸಲಿದೆ ಎಂದು. ಗುಡ್ಡದ ತುದಿಯಲ್ಲಿ ಸಣ್ಣ ಟೆಂಟ್ ಹಾಕಿದ್ರು. ಮರದ ಕಟ್ಟಿಗೆಗಳಿಂದ ಬೆಂಕಿ ಹಚ್ಚಿದ್ರು. ಮಳೆ ನಿಧಾನವಾಗಿ ಕಡಿಮೆಯಾಗಿತ್ತು. ಆದರೆ ಗಾಳಿ ಮಾತ್ರ ವಿಚಿತ್ರವಾಗಿ ಬೀಸ್ತಿತ್ತು. ಇಲ್ಲಿಂದ ಇಡೀ ಊರು ಕಾಣ್ತಿದೆ. ಜಾಗ ಸೂಪರ್ ಇದೆ. ಹೌದು, ಆದರೆ ಏನೋ ವಿಚಿತ್ರ ಅನಿಸ್ತಿದೆ. ನಿನಗೆ ಭಯ ಆಗ್ತಿದ್ರೆ ಈಗಲೇ ಊರಿಗೆ ಹೋಗು. ಮೂವರು ನಗುತ್ತಾ ಊಟ ಮಾಡಿದರು. ಸಮಯ ರಾತ್ರಿ 12 ಗಂಟೆ. ಆ ಕ್ಷಣ ಗುಡ್ಡದ ಇನ್ನೊಂದು ಬದಿಯಿಂದ ಒಂದು ಘಂಟೆಯ ಸದ್ದು ಕೇಳಿಸಿತು. 3 ಜನ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು. ಸುತ್ತಮುತ್ತ ಯಾವ ದೇವಸ್ಥಾನವೂ ಇರಲಿಲ್ಲ, ಯಾವ ಮನೆಯೂ ಇರಲಿಲ್ಲ. ಆದರೆ ಗಂಟೆಯ ಸದ್ದು ಮತ್ತೆ ಕೇಳಿಸಿತು. ಆ ಸದ್ದಿನ ಜೊತೆಗೆ ಯಾರೋ ಒಬ್ಬರು ಮೆಲ್ಲಗೆ ಅವರ ಕಡೆ ನಡೆದು ಬರುತ್ತಿರುವ ಹೆಜ್ಜೆಯ ಶಬ್ದ ಕೇಳಿಸತೊಡಗಿತು.